ಏಸಯ್ಯ ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುವವು. ಏಸಯ್ಯ ಕೈ ಮುಗಿದು ನಿಮ್ಮನ್ನೇ ಬೇಡುವವು. ವ್ಯಾಧಿಯಿಂದ ರಕ್ಷಿಸಯ್ಯ, ಜೀವ ಉಳಿಸಿ ಕಾಪಾಡಯ್ಯ. ವ್ಯಾಧಿಯಿಂದ ರಕ್ಷಿಸಯ್ಯ, ಜೀವ ಉಳಿಸಿ ಕಾಪಾಡಯ್ಯ. ಏಸಯ್ಯ ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುವವು. ಏಸಯ್ಯ ಕೈ ಮುಗಿದು ನಿಮ್ಮನ್ನೇ ಬೇಡುವವು. ಉಸಿರು ಕಟ್ಟಿ ಸಾಯುವವರು ಒಂದು ಕಡೆಯಲ್ಲಿ, ತಮ್ಮನ ಕಳ್ಕೊಂಡ ಆಕ್ರಂದನ ಮತ್ತೊಂದು ಕಡೆಯಲ್ಲಿ. ಉಸಿರು ಕಟ್ಟಿ ಸಾಯುವವರು ಒಂದು ಕಡೆಯಲ್ಲಿ, ತಮ್ಮನ ಕಳ್ಕೊಂಡ ಆಕ್ರಂದನ ಮತ್ತೊಂದು ಕಡೆಯಲ್ಲಿ. ಶ್ವಾಸ ಕೊಟ್ಟವರೇ ಶ್ವಾಸ ನೀವುದಯ, ಮರಣವ ಗೆದ್ದವರೇ ಮರಣದಿಂದ ತಪ್ಪಿಸಯ್ಯ. ಶ್ವಾಸ ಕೊಟ್ಟವರೇ ಶ್ವಾಸ ನೀವುದಯ, ಮರಣವ ಗೆದ್ದವರೇ ಮರಣದಿಂದ ತಪ್ಪಿಸಯ್ಯ. ಘೋರ ವ್ಯಾಧಿಯಿಂದ ನಮ್ಮ ದೇಶವ ಕಾಪಾಡಯ್ಯ, ಮರಣಕರ ವ್ಯಾಧಿಯಿಂದ ನಮ್ಮ ರಾಜ್ಯವ ಕಾಪಾಡಯ್ಯ. ಏಸಯ್ಯ ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುವವು. ಏಸಯ್ಯ ಕೈ ಮುಗಿದು ನಿಮ್ಮನ್ನೇ ಬೇಡುವವು. ಈಗ ಏನು ಜರುಗುವುದೋ, ನಾಳೆ ಏನು ಜರುಗುವುದೋ, ಇವತ್ತು ಪ್ರಾಣ ಹೋಗುವುದೋ, ನಾಳೆ ಪ್ರಾಣ ಹೋಗುವುದೋ. ಈಗ ಏನು ಜರುಗುವುದೋ, ನಾಳೆ ಏನು ಜರುಗುವುದೋ, ಇವತ್ತು ಪ್ರಾಣ ಹೋಗುವುದೋ, ನಾಳೆ ಪ್ರಾಣ ಹೋಗುವುದೋ. ಜಗತ್ಯ ಭಯದಲ್ಲಿ ಕೂಟಿರುವಾಗ, ದಾರೆ ಕಾಣದೆ ಅಳಿಯುವಾಗ, ಜಗತ್ಯ ಭಯದಲ್ಲಿ ಕೂಟಿರುವಾಗ, ದಾರೆ ಕಾಣದೆ ಅಳಿಯುವಾಗ, ಪ್ರಾಣ ಉಳಿಸಿ ಆಧಾರ ನೀಡಯ್ಯ. ನಮ್ಮ ಜೀವಕ್ಕೆ ದಾರಿ ತೋರಿಸಯ್ಯ. ಏಸಯ್ಯ ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುವವು. ಏಸಯ್ಯ ಕೈ ಮುಗಿದು ನಿಮ್ಮನ್ನೇ ಬೇಡುವ
ಏಸಯ್ಯ ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುವವು. ಏಸಯ್ಯ ಕೈ ಮುಗಿದು ನಿಮ್ಮನ್ನೇ ಬೇಡುವವು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಅಪ್ಪ, ಎಷ್ಟೋ ಜನ ಸ್ವಾಮಿ ರಾಜ ವ್ಯಾಧಿಲಿಂದ ಬಾಧಲಿಂದ ಗೋಳಾಡ್ತಾ ಇದ್ದಾರೆ ಅಯ್ಯ. ಈ ಮರಣಕರ ವ್ಯಾಧಿಲಿಂದ ತಪ್ಪಿಸಪ್ಪ. ತಾವು ಮಾಡಿದ ಪಾಪಗಳಾಗಲಿ, ಅಪರಾಧಗಳಾಗಲಿ, ಶ್ರಾಪಗಳಾಗಲಿ, ಮಾಟ ಮಂತ್ರ ಆಗಲಿ, ಎಲ್ಲವನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಗೆದರಿಸ್ತಾ ಇದ್ದೀನಿ. ಪಾಪ ಶೈತಾನ ಮಾರ್ಗಲಿದ್ದಾನೆ ಬಂದಿದ್ದು ಅಪ್ಪ ಕರ್ತನೆ. ಆ ದುಷ್ಟ ಆತ್ಮಗಿ, ಆ ವ್ಯಾಧಿಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ಗೆದರಿಸ್ತಾ ಇದ್ದೀನಿ ಅಪ್ಪ. ನಿನ್ನ ಗಾಯದ ಕೈ ಇಟ್ಟು ಕಸಿ ಸ್ವಾಮಿ. ನಿನ್ನ ಮಗನಾದ ಮೋಜಸ್, ನಿನ್ನ ಮಗನಾದ ವಿಜಯ್, ಇವರಿಬ್ಬರಿಗೆ ಮುಟ್ಟಿ ಕಸಿ ಸ್ವಾಮಿ ಸ್ವಸ್ಥತೆ ನೀಡಪ್ಪ ತಂದೆ. ನಿಮಗೆ ಸ್ತೋತ್ರ ಅಯ್ಯ. ನಾವು ಮಾಡ್ತಾ ಇರುವಂಥ ಪ್ರಾರ್ಥನದಲ್ಲಿ ಸ್ವಾಮಿ ಕಿವಿ ಕೊಡಪ್ಪ ರಾಜ. ಇದುವರೆಗೆ ನಮ್ಮ ಪ್ರಾರ್ಥನವನ್ನು ಕೇಳಿಕಸಿ ಎಲ್ಲವನ್ನು ನಿರ್ವಹಿಸಿದೆಯಪ್ಪ. ಈಗಲೂ ಆದರೆ ನಮ್ಮ ಪ್ರಾರ್ಥನೆ ಕೇಳಿಕಸಿ ನಿರ್ವಹಿಸಪ್ಪ ತಂದೆ. ನಿಮಗೆ ಸ್ತೋತ್ರ ಅಯ್ಯ. ಸತ್ತು ಲಾಜರಿಗೆ 4 ದಿವಸ ಆದ್ರೇನು ನೀನು ಒಂದು ಶಬ್ದದಿಂದ ಒಂದು ಜೀವ ಕೊಟ್ಟಿದ್ದಿ ತಂದೆ ಅಪ್ಪ. ಈ ಮಕ್ಕಳಿಗೆ ಒಂದು ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕಸಿ ಒಂದು ಅವಕಾಶವನ್ನು ನೀಡಪ್ಪ ತಂದೆ. ಒಂದು ಅವಕಾಶವನ್ನು ನೀಡು ತಂದೆ ಅಯ್ಯ. ನಾವು ಕೇವಲ ಪ್ರಾರ್ಥನೆ ಮಾಡ್ತೀವಿ ರಾಜ, ಆದರೆ ಅದ್ಭುತ ಕಾರ್ಯ ಮಾಡತ ನೀನಪ್ಪ ತಂದೆ. ಅದ್ಭುತ ಕಾರ್ಯ ಮಾಡತ ನೀನು. ಅವ್ರ ಮನೇಲಿ ಎಷ್ಟೋ ಕಷ್ಟದಲ್ಲಿ ಇರ್ಬೋದು, ಎಷ್ಟೋ ದುಃಖದಲ್ಲಿ ಇರ್ಬೋದು ಕರ್ತನೆ. ಅವ್ರು ಎಷ್ಟೋ ವೇದನೆಯಲ್ಲಿ ಇರ್ಬೋದು ಅಪ್ಪ. ಅವ್ರ ಕಣ್ಣೀರು ಸ್ವಾಮಿ ಈ ಭೂಮಿನ ಮೇಲೆ ಬೆಳಕಿನ ಮಿಂಚಕ್ಕೆ ಕರ್ತನೆ ನಿನ್ನ ಪಾದಕ ಮುಟ್ಟೈತೆ ಕರ್ತನೆ. ಅವ್ರ ಕಣ್ಣೀರನ್ನ ಒರೆಸಕ ನೀನೇ ಬಾ ತಂದೆ. ಆ ಮನೆ ಮೇಲೆ ದಯ ನೀಡಪ್ಪ, ಆ ಮನೆ ಮೇಲೆ ಕೃಪೆಯ ನೀಡು ಅಪ್ಪ. ಆ ಕಣ್ಣೀರು ಒರೆಸಿ ಕಸಿ ಕರ್ತನೆ. ಆ ಮನೆ ಮಕ್ಕಳಿಗೆ ಸ್ವಸ್ಥತೆ ನೀಡಪ್ಪ, ಒಳ್ಳೆಯ ಆರೋಗ್ಯವನ್ನು ಕೊಡಪ್ಪ. ಆ ಮನೆಗೆ ಒಂದು ಶಾಂತಿ ಇருந்து ರಾಜಕುಮಾರಗೆ ಶಾಂತಿಯನ್ನು ನೀಡಪ್ಪ ತಂದೆ. ನಿಮಗೆ ಸ್ತೋತ್ರ ಅಯ್ಯ. ನಿಮಗೆ ಪ್ರಾರ್ಥಿಸುವಾಗ ಕರ್ತನೆ ನಮ್ಮ ಆತ್ಮಗಳು, ನಮ್ಮ ಸತ್ಯಗಳಿಂದ ನಾವು ಪ್ರಾರ್ಥನೆ ಮಾಡ್ತೀವಿ ರಾಜ. ಆ ಆತ್ಮಸತ್ಯದಿಂದ ಮಾಡುವಂಥ ಪ್ರಾರ್ಥನವನ್ನು ಕರ್ತನೆ ನೀನೇ ಕೇಳಿದ್ದೆ ಅಂತ ವಿಶ್ವಾಸ ಮಾಡಿ ಕಸಿ ಪ್ರಾರ್ಥಿಸ್ತೀವಿ ತಂದೆ ಅಪ್ಪ ಕರ್ತನೆ. ಎಷ್ಟೋ ಜನ ತಮ್ಮ ಮನೆ ಹಾಳು ಮಾಡ್ಕೊಂಡು ಕಸಿ ನಿಮ್ಮ ಕಡೆಗೆ ಬಂದಿದ್ದಾರೆ ಅಪ್ಪ. ನಿನ್ನ ಮಗಳಾದ ಎಸ್ತರಮ್ಮ ಅವ್ರ ಗಂಡನ ಸಲುವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅವ್ರ ಯಜಮಾನರು ಮಾಡ್ತಿರುವಂಥ ತಪ್ಪು ಕೆಲಸಗಳಿಗೆ ಸ್ವಾಮಿ ನೀನೇ ಮೊರೆ ಇಡಪ್ಪ ತಂದೆ. ನಿಮಗೆ ಸ್ತೋತ್ರ. ಎಲ್ಲಿ ಸತ್ಯ ಐತೆ ಅಲ್ಲೇ ನ್ಯಾಯ ಮಾಡಪ್ಪ ಕರ್ತನೆ. ನಿಮಗೆ ಸ್ತೋತ್ರ ಅಪ್ಪ. ಸತ್ಯನ ಬಿಟ್ಟು ಬೇರೆ ಎಲ್ಲಿ ನ್ಯಾಯ ಮಾಡಬೇಡಪ್ಪ ತಂದೆ. ನಿಮಗೆ ಸ್ತೋತ್ರ ಅಯ್ಯ. ಮತ್ತೆ ಒಂದು ಸಲ ಸ್ವಾಮಿ ಕೊತ್ತಲಚಿಂತ ಗ್ರಾಮಕ್ಕೆ ನಿಮ್ಮ ಕೈಯಲ್ಲೂ ಕೊಡ್ತಾ ಇದ್ದೀನಿ. ಎಲ್ಲ ಚಿಕ್ಕ ಮಕ್ಕಳಿಗೆ ನಿಮ್ಮ ಕೈಯಲ್ಲೂ ಕೊಡ್ತಾ ಇದ್ದೀನಿ. ನಿನ್ನ ಜ್ಞಾನವು, ನಿನ್ನ ಬುದ್ಧಿಯು ಕರ್ತನೆ, ನಿನ್ನ ಚಿತ್ತ ಪ್ರಕಾರವನ್ನು ನಡೆಸಪ್ಪ ತಂದೆ. ಆ ಮಕ್ಕಳಿಗೆ ಹೃದಯದಲ್ಲಿ ನಿನ್ನ ಜ್ಞಾನದ ಬುದ್ಧಿ, ನಿನ್ನ ಜ್ಞಾನದ ಮಾತುಗಳು, ನಿನ್ನ ಜ್ಞಾನದ ವಾಕ್ಯಗಳು ಹೃದಯದಲ್ಲಿ ಜ್ಞಾನ ಮಾಡಲಿಕ್ಕೆ ಸಹಾಯ ಮಾಡು. ಈ ಊರಲ್ಲಿ ಒಂದು ಆಲಯ ಬೇಕೆಂಬುದಕ್ಕೆ ಬೇಡ್ಕೊಳ್ತೀವಿ ತಂದೆ. ಈ ಊರಲ್ಲಿ ಇರುವಂಥ ಮಕ್ಕಳು ಸ್ವಾಮಿ ನಾಶವಾದ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಕರ್ತನೆ ಅವ್ರ ಪಾಪಗಳನ್ನು ಕ್ಷಮಿಸಿ ಕಸಿ ಒಂದು ಒಳ್ಳೆ ಮಾರ್ಗವನ್ನು ತೋರಿಸಪ್ಪ ತಂದೆ. ನಿಮಗೆ ಸ್ತೋತ್ರ. ಮಾರ್ಗವು ಸತ್ಯವು ಜೀವವು ನೀನಂಬುದು ಕಸಿ ಈ ಊರಾಗಿ ಇರುವಂಥ ಮಕ್ಕಳಿಗೆ ಹೃದಯದಲ್ಲಿ ಮಾತಾಡಪ್ಪ, ಅವರ ಆತ್ಮದಲ್ಲಿ ಮಾತಾಡಪ್ಪ. ಬರೋ ಸಮಯ ಸ್ವಾಮಿ 30ನೇ ಡೇಟಲ್ಲಿ ಕರ್ತಾನೆ ನಿನ್ನ ಮಗನಾದ ಸುದರ್ಶನದ ಬರ್ತಡೇ ಮಾಡ್ತಾ ಇರುವಾಗ ನಿನ್ನ ಸೇವಕರೆಲ್ಲರೂ ಬರೋವಾಗ ಕರ್ತಾನೆ ಅವ್ರ ಜೊತೆಗೆ ನೀನು ಸಭಾ ತಂದೆ. ನಿಮಗೆ ಸ್ತೋತ್ರ ದೇವ. ನಿನ್ನ ಒಳ್ಳೆ ವಾಕ್ಯವನ್ನು ಹಂಚಿಕಸಿ ಕರ್ತಾನೆ. ಆ ಹುಟ್ಟಿದ ಹಬ್ಬ ಇಲ್ಲ ರಾಜ. ನಿನ್ನ ಆತ್ಮ, ನಿನ್ನ ಪ್ರೀತಿ, ನಿನ್ನ ಕೃಪೆ ಬೇಕೆಂಬುದಕ್ಕೆ ನಾವು ಈ ಕಾರ್ಯಕ್ರಮನ ಇಡ್ತಾ ಇದ್ದೀವಿ ಅಪ್ಪ ಕರ್ತನೆ. ನೀನೇ ಆದಿಲಿಂದ ಅಂತ್ಯವರೆಗೆ ಶಾಂತಿ ಸಮಾಧಾನಲಿಂದ ಆ ಕಾರ್ಯಕ್ರಮ ನಾವು ನಡೆಸಬೇಕೆಂಬುದಕ್ಕೆ ಸಣ್ಣ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಳ್ತೀನಪ್ಪ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಆಮೇನ್. ಇದೇ ಥರ
ಪ್ರತಿ ದಿವಸ ಪ್ರಾರ್ಥನೆ ಮಾಡಿರಿ, ಒಂದು ವರ್ಷಿಪ್ ಮಾಡಿರಿ. ನಿಮಗೆ ತಿಳಿದಿದ್ದು ಹಿಂದಿ ಆಗಲಿ, ಕನ್ನಡ ಆಗಲಿ, ತೆಲುಗು ಆಗಲಿ, ತಮಿಳ್ ಆಗಲಿ, ಯಾವ ಭಾಷೆ ಆಗಲಿ ಒಂದು ಸಣ್ಣ ವರ್ಷಿಪ್ ಮಾಡಿ ಕಸಿ ಪ್ರಾರ್ಥನೆ ಮಾಡಿ ದೇವ್ರ ಕಡೆಗೆ ಎಲ್ಲರ ಸಲುವಾಗಿ ಬೇಡಿಕೊಳ್ಳ್ರಿ. ಯಾರ್ಯಾರು ಕಷ್ಟದಲ್ಲೇ ಇದ್ದಾರೋ, ಬಾಧದಲ್ಲೇ ಇದ್ದಾರೋ ಎಲ್ಲರ ಸಲುವಾಗಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮಗೆ ಒಳ್ಳೆ ಆರೋಗ್ಯ ಕೊಡಲಿ. ದೇವರು ನಿಮಗೆ ಆಶೀರ್ವಾದ ಮಾಡಲಿ. ನಿಮ್ಮ ಮನೆಗೆ ಶಾಂತಿಯನ್ನು ಬರಲಿ, ಸಮಾಧಾನವನ್ನು ಬರಲಿ. ನಿಮ್ಮ ಮನೆಗೆ ಇರುವಂಥ ಆಕಾಶವನ್ನು ಬಾಗಿಲುಗಳನ್ನು ತೆರೆದ ಕಸಿ ಆಶೀರ್ವಾದದ ಬೀಜಗಳನ್ನು ಬಿತ್ತರಿ. ದೇವರು ನಿಮ್ಮ ಮನೆಗೆ ಯಾವಾಗಲೂ ಎಂದುಗಲೂ ಏನೂ ಕಡಿಮೆ ಮಾಡಲಾರ್ದಂಗೆ ಉಪ್ಪುಲಿದ ಕಸಿ ಪ್ರತಿಯೊಂದು ವಸ್ತುದಲ್ಲಿ ಆಶೀರ್ವಾದ ಮಾಡಬೇಕೆಂಬುದು ಕಸಿ ಇದೇ ನನ್ನ ಆಶೆ. ಟವರ್ ಆಫ್ ಜೀಸಸ್ ಪ್ರೇಯರ್ ಫೆಲೋಶಿಪ್ಪಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳಿಗೆ ಸ್ವಾಮಿ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.